ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ರೈತ ಸಂಪರ್ಕ ಕೇಂದ್ರ ವರುಣಕ್ಕೆ ಹೋಗಿದ್ವಿ. ಅಲ್ಲಿರುವ ಸಹಾಯಕ ತಾಂತ್ರಿಕ ವ್ಯವಸ್ಥಾಪಕರಾಗಿರುವ ಶ್ರೀ ಹೇಮಂತ್ ಕುಮಾರ್ ಸರ್ ಅವರು ನಮಗೆ ಒಂದು 2-3 ರೇಷ್ಮೆ ರೈತರನ್ನು ಪರಿಚಯ ಮಾಡಿಕೊಟ್ರು. ಅದೇ ನಿಟ್ಟಿನಲ್ಲಿ ನಾವಿವತ್ತು ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನ ಲಕ್ಷ್ಮೀಪುರ ಎಂಬ ಗ್ರಾಮಕ್ಕೆ ಬಂದಿದ್ದೇವೆ. ಇಲ್ಲಿ ಶ್ರೀ ವಸಂತ್ ಕುಮಾರ್ ಎನ್ನುವ ರೈತರು ಕಳೆದ 3 ವರ್ಷಗಳಿಂದ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಯಿತು. ಅದೇ ಅಲ್ಲದೆ ಇವರು ಮೇಲ್ನೋಟಕ್ಕೆ ಹೇಳ್ತಾ ಇದ್ರು, ಇಲ್ಲ ಸರ್, ನಾನು ಮೊದಲು ತರಕಾರಿ ಬೆಳೆಗಳನ್ನು ಬೆಳೀತಾ ಇದ್ದೆ, ಇತ್ತೀಚೆಗೆ ನಾನು ರೇಷ್ಮೆ ಕೃಷಿಗೆ ಬಂದಿದ್ದೀನಿ, ಅದು ನನ್ನ ಬಳಿ ಸ್ವಲ್ಪ ನೀರಾವರಿ ವ್ಯವಸ್ಥೆ ತೊಂದರೆ ಆದ್ದರಿಂದ ಈ ಕೃಷಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ರು. ಹಾಗಾಗಿ ಇವ್ರನ್ನ ಮಾತಾಡಿಸಿ ಈ ಕುಲಂಕುಷವಾಗಿ ಎಲ್ಲ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಯಾವ ರೀತಿ ಇವರು ರೇಷ್ಮೆ ಕೃಷಿಗೆ ಬಂದರು, ಮನೆ ನಿರ್ಮಾಣ ಯಾವ ರೀತಿ ಮಾಡಿದ್ರು, ಇದಕ್ಕೇನಾದರೂ ಇವ್ರಿಗೆ ಸಬ್ಸಿಡಿ ಸಿಗ್ತಾ, ಮಾಹಿತಿಗಳನ್ನು ಯಾವ ರೀತಿ ಸಂಗ್ರಹಣೆ ಮಾಡಿದ್ರು ಅನ್ನುವ ಎಲ್ಲ ಮಾಹಿತಿಗಳನ್ನು ಇವರಿಂದ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸ್ವಾಗತ ಸರ್, ನಾವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿದ್ವಿ. ಅಲ್ಲಿರುವ ತಾಂತ್ರಿಕ ಅಧಿಕಾರಿಗಳಾಗಿ ಹೇಮಂತ್ ಸರ್ ಅವರು ನಿಮ್ಮ ಸಂಪರ್ಕ ಕೊಟ್ಟರು. ಸರ್, ನೀವು ಅದ್ಭುತವಾಗಿ ಒಂದು ರೇಷ್ಮೆ ಕೃಷಿಯನ್ನ ಮಾಡ್ತಾ ಇದ್ದೀರಿ ಅಂತ ಅವ್ರು ಹೇಳ್ತಾ ಇದ್ರು. ಬಹಳ ಕಷ್ಟಪಟ್ಟು ಈಗ ಸ್ವಂತದಾಗಿ ಅವ್ರದೇ ಒಂದು ಮಾಡ್ತಿದಾರೆ ಅಂತ ಹೇಳ್ತಾ ಇದ್ರು. ಹಾಗಾಗಿ ನೀವು ಹೇಗೆ ರೇಷ್ಮೆ ಒಂದು ಕೃಷಿಯನ್ನ ಮಾಡ್ತಿದ್ದೀರಿ ಅನ್ನೋ ಕುರಿತು ಒಂದು ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಡೋಣ ಸರ್. ಸರ್, ಮೊದಲನೇದಾಗಿ ಕೇಳೋದಾದ್ರೆ, ನೀವು ಮೂಲತಃ ಕೃಷಿಕರ, ಹೆಂಗೆ ನೀವು ರೇಷ್ಮೆಗೆ ಬಂದಿದ್ದು ಹೆಂಗೆ? ನಾವು ಮುತ್ತಾತನ ಕಾಲದಿಂದನೂ ವ್ಯವಸಾಯಗಾರರೇ ಸರ್. ನಾವೆಲ್ಲ ನಾವು ಎಲ್ಲೂ ಹೊರಗಡೆ ಯಾರು ನಮ್ಮ ಫ್ಯಾಮಿಲಿ ಆಗ್ಲಿ ಅಲ್ಲಿ ಹೊರಗಡೆ ಯಾರು ಕೆಲ್ಸಕ್ಕೆ ಹೋಗ್ದಾರಲ್ಲ, ಎಲ್ಲ ವ್ಯವಸಾಯ ಮಾಡ್ಕೊಂಡೇ ಬರ್ತಿದ್ರು. ಅಂದ್ರೆ ವ್ಯವಸಾಯ ಅಂದ್ರೆ ಮಾಮೂಲಿ ಹಿಂದೆ ಎಲ್ಲ ಕಬ್ಬು ಗಿಬ್ಬು ಭತ್ತ ಆ ರೀತಿ ಬೆಳ್ಕ ಬರ್ತಿದ್ರು. ಈಗ ನಾವು ನಮ್ಮ ಪಾಲಿಗೆ ಬಂದ್ಮೇಲೆ ಜಮೀನು ನಾವು ತರಕಾರಿ ಬೆಳ್ಕೊಂಡು ನಾವು ಸ್ವಂತ ಬೋರ್ ಹಾಕ್ಸ್ಕೊಂಡು ಈಗ ಒಂದ 4 ವರ್ಷದಿಂದ 3 ವರ್ಷ ಆಯ್ತು ರೇಷ್ಮೆ ಬೆಳೆ ಕೈ ಹಾಕಿ. 3 ವರ್ಷದಿಂದ ನಾವು ರೇಷ್ಮೆ ಬೆಳೆ ಬೆಳ್ಕೊಂಡು ಬರ್ತಾ ಇದ್ದೀವಿ. ಓಕೆ ಸರ್, ಮೊದಲು ಹೆಂಗಿತ್ತು ಸರ್ ಪರಿಸ್ಥಿತಿ? ಮೊದಲು ನಿಮ್ಗೆ ರೇಷ್ಮೆ ಬಗ್ಗೆ ಐಡಿಯಾ ಇತ್ತಾ ಅಥವಾ ಹೆಂಗೆ? ಅಂದ್ರೆ ನಾವು ತರಕಾರಿ ಬೆಳಿತಿದ್ದೆ ಸರ್. ತರಕಾರಿ ಏನು ಅಂದ್ರೆ 3 ತಿಂಗಳು 2 ತಿಂಗಳು ಬೇಕು, ಅದರಲ್ಲಿ ಹೆಣ್ಣಾಳು ಲೇಬರ್ ಪ್ರಾಬ್ಲಮ್ಮು ಹಂಗೆಲ್ಲ ಇದ್ದಾಗ ಇಲ್ಲಿ ಯಾರೋ ಒಬ್ರು ಅಂದ್ರು ತಿಂಗಳು ಬೆಳೆ ಮಾಡಿ ಅಂತ ಹೇಳಿದಾಗ, ತಿಂಗಳಿಗೆ ಯಾವ್ದು ಅಂದ್ಬಿಟ್ಟು ಮೀನ್ ಮಾಡಿ ಕೃಷಿ ಮಾಡಿ ಅಂತಂದಾಗ ನಮ್ಗೆ ಅಷ್ಟೊತ್ತಿಗಾಗ್ಲೇ ಒಂದ್ ಏನೋ ಇದಾಗಿ ನಮ್ದು ಏನೋ ಇನ್ಸಿಡೆಂಟ್ ಆಗಿ ನೀರ್ ಪ್ರಾಬ್ಲಮ್ ಆಗಿತ್ತು. ಆ ನೀರಿಂದ ನಮ್ಗೆ ಬೇಕಾದ್ದು ರೇಷ್ಮೆನೆ. ಅದ್ ಬಿಟ್ರೆ ಈಗ ರೇಷ್ಮೆ ಅಂದ್ರೆ ಸರ್ ಸ್ವಲ್ಪ ನೀರು ಇದ್ರೆ ಹೆಂಗೋ ಇದಾಗ್ಬಿಡ್ತದೆ. ವರ್ಷದಲ್ಲಿ 2 ತಿಂಗಳು 3 ತಿಂಗಳು ನೀರು ಸಮಸ್ಯೆ ಬರ್ಬೋದು. ಆ ಸಮಸ್ಯೆಲಿ ಒಂಚೂರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಬಿಟ್ರೆ ನಾವು, ಇನ್ನು ನೀರು ಸ್ವಲ್ಪ ಕಡಿಮೆ ಇದ್ರು ಹೆಂಗೋ ನಡೀತದೆ ಸರ್ ರೇಷ್ಮೆ. ಇನ್ ಯಾವ ಬೆಳೆಯಲ್ಲೂ, ಯಾಕಂದ್ರೆ ಇದು ಮರ ಪದ್ಧತಿ, ಮರ ಜಾತಿ ತರ ಸರ್ ಇದು ರೇಷ್ಮೆ. ಹಿಪ್ನೇರಳೆ ಗಿಡ ಮರ ಪದ್ಧತಿ ಹೆಂಗೆ, ಅದಕ್ಕೋಸ್ಕರ ನಾವು ನೀರ್ ಕಡಿಮೆ ಇರೋದ್ರಿಂದ ಮರಗಡ್ಡಿ ಅನ್ನೋ ಟೈಪಲ್ಲಿ ನಾವು ಮರಗಡ್ಡಿ ಮಾಡಿರೋದು ಸರ್, V1 ತಳಿನ. ಹಾಗಾಗಿ ನಿಮ್ಗೆ ನೀರಿನ ಸಮಸ್ಯೆ ಹೋಗ್ಲಾಡ್ಸಕ್ಕೆ ಇದಕ್ ಬಂದ್ರಿ. ನೀರ್ ಇದ್ದೀರ ಸರ್ ನಾವು ರೇಷ್ಮೆ ಬೆಳಿತಾನೆ ಇರ್ಲಿಲ್ಲ. ತರಕಾರಿ ಬೆಳ್ಕಮೋ 3 ತಿಂಗಳ ಗಂಟ, 3 ತಿಂಗಳಾದ್ಮೇಲೆ ರೈಟ್ ಇದ್ರೆ ಕುಯ್ಕ್ ಹೋಗಿ ಮಾರ್ಕೆಟ್ಗೆ ಮಾರಮೋ, ಇಲ್ಲ ಉಳು ಲಾಸು ಸಾಲವ್ರು ಬಡ್ಡಿ ಕಡ್ದ ಅಷ್ಟೇ. ಅದೇ ಇತ್ತು ಅಷ್ಟೇ ಸರ್. ಈಗ ಇದೆಲ್ಲ ಹೆಂಗೆ ಶುರು ಆಯ್ತು ಸರ್? ಈಗ ರೇಷ್ಮೆ ಬೆಳಿಬೇಕು ಅಂತ ಡಿಸೈಡ್ ಮಾಡಿದ್ರಿ, ಮಾಹಿತಿ ಹೆಂಗ್ ಸಂಗ್ರಹಣೆ ಮಾಡಿದ್ರಿ? ರೇಷ್ಮೆ ಹಾಕ್ಬೇಕು ಅಂತ ನಮ್ಗೆ ಐಡಿಯಾ ಬಂತು ಸರ್. ರೇಷ್ಮೆ ಹಾಕ್ದಾಗ ನಮ್ಗೆ ಸಬ್ಸಿಡಿ ಕೊಡ್ತಾರೆ, ಇದ್ರಲ್ಲಿ ರೇಷ್ಮೆ ಇಲಾಖೆ ನಮ್ಗೆ ಸಪೋರ್ಟ್ ಇರ್ತಾರೆ ಅನ್ನೋದು ನಮ್ಗೇನು ಗೊತ್ತಿಲ್ಲ. ಕೇಳ್ದಕ್ಕೆ ನಮ್ಗೆ ರೇಷ್ಮೆ ಇಲಾಖೆ ಕಡೆಯಿಂದ ನಿಮ್ಗೆ ಸಬ್ಸಿಡಿ ಕೊಡ್ತಾರೆ, NRG ಕಡೆಯಿಂದ ಸೊಸಿ ನೆಡುಕ್ ಕೊಡ್ತಾರೆ, ಮನೆಗ್ ಕೊಡ್ತಾರೆ, ಇವೆಲ್ಲ ಹೋಗಿ ಕೇಳ್ರಿ ವಿಚಾರಿಸ್ರಿ ಅಂದಾಗ ಸಿದ್ದಪ್ಪಸ್ವರ್ ಡಬಲ್ ಟ್ಯಾಂಕ್ಗೆ ನಾವು ಹೋಗಿದ್ದೆ ಸರ್. ನಾವೇ ತಡಿಕೊಂಡು, ನಮ್ಗೆ ಗೊತ್ತಿಲ್ಲ ಇಲ್ಲೆಲ್ಲ ಬರ್ತಾರೆ, ನಮ್ಗೆ ಒಬ್ರು ಇದು ಕೊಟ್ಟಿರ್ತಾರೆ ಅಂದ್ಬಿಟ್ಟು, ವಲಯ ಅಧಿಕಾರಿ ಕೊಟ್ಟಿರ್ತಾರೆ ಅಂದ್ಬಿಟ್ಟು ಗೊತ್ತಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ನಮ್ಮ ಈ ಕ್ಷೇತ್ರಕ್ಕೆ ಬರೋರು ರಾಜಣ್ಣ ಅಂದ್ಬಿಟ್ಟು ಅವ್ರ ನಂಬರ್ ಕೊಟ್ರು. ಅವರು ಬೆಳಗ್ಗೆ ಬರ್ತೀನಿ ಜಮೀನ್ ತಕ ಏನ್ಬಿಟ್ಟು ಬೆಳಗ್ಗೆ ಬಂದು ಜಮೀನಲ್ಲಿ ನೋಡಿ, ಆಗ ಸೆಕೆಂಡ್ ಟೈಮ್ ಕೊರೋನಾ ಬಂದಿತ್ತು ಸರ್. ಅವಾಗ ಆ ಕೊರೋನಾದಲ್ಲಿ ನಮ್ಗೆ ಈಗ ಆಗುದಿಲ್ಲ, ಈಗ NRG ದುಡ್ಡು ಇನ್ನೊಂದ್ ಸ್ವಲ್ಪ ಲೇಟ್ ಆಗಿ ನಡಿ ಅಂತ ಅಂದ್ಬಿಟ್ಟು ಈ ಜೂನ್ಗೆ ನಾ ಸರ್ ನೆಟ್ಟಿದ್ದು ನಾವು. ಜೂನ್ 1ಗೆ ಇವತ್ತಿಗೆ 4 ವರ್ಷ ಆಯ್ತು ಸರ್ ನಾವು ಸೊಸಿ ನಾಟಿ ಮಾಡಾದ್ಮೇಲೆ ಅವರೇ ಗೊಬ್ಬರ ಮತ್ತೆ 2ನೇ ಸರಿ ಕೊರೋನಾ ಟೈಮಲ್ಲಿ ಈ ತೋಟಗಾರಿಕೆ ಇಲಾಖೆಯಲ್ಲಿ ನರ್ಸರಿ ಮಾಡಿದ್ದು, ಅರಣ್ಯ ಇಲಾಖೆಯವರು ನಮ್ಮ ರೇಷ್ಮೆ ಪೈರ್ನ ನಾಟಿ ಮಾಡಿದ್ರು. ಪ್ಯಾಕೆಟ್ ಸಸಿಗಳು 4 kg ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಆ ಪ್ಯಾಕೆಟ್ ಸಸಿ ನಮ್ಗೆ ಫ್ರೀ ಕೊಟ್ಟಿದ್ರು. ಆಗ ಅಂದ್ಬಿಟ್ಟು ನಾವು ನಾಟಿ ಮಾಡಿದ್ವಿ ಸರ್.
ಇದ್ರ ಬಗ್ಗೆ ನಮ್ಗೆ ಒಂಚೂರು ಐಡಿಯಾ ಇರಲಿಲ್ಲ ಸರ್. ಅವ್ರು ಬಂದು ನಾವ್ 7 ಗಂಟೆ ನೆಡ್ಬೇಡಿ ಅಂದ್ಬಿಟ್ಟು ನೆಟ್ಟಿ ಎಲ್ಲ ಎನರ್ಜಿ ಎಲ್ಲ ಅಪ್ರೂವಲ್ ಮಾಡಿಸಿ ಆರಡಿನೇ ನೆಡ್ಬೇಕು ಅಂತ ಹೇಳಿ ನಮ್ಗೆ ಒಂದಷ್ಟು ಸೊಸಿಗಳು ಕೊಡ್ಸಿ ಗೊಬ್ಬರ ಕೊಡ್ಸಿ ಅವರೇ ಬಂದು ಹಿಂಗೆ ಮಾಡಿ 1 ಅಡಿ 1.5 ಅಡಿ 2 ಅಡಿ ಗುಂಡಿ ಹೊಡೀರಿ, ಈಗ ನೀರ್ ಇಲ್ದಿರೋ ನಿಮ್ಗೆ ಅಡ್ಜಸ್ಟ್ ಆಯ್ತದೆ ಅಂತ ಹೇಳಿ ಹಂಗೆ ಮಾಡಿ ಅವರೇ ಸರ್ ಕಡ್ಡಿ ಹಾಕ್ಸಿದ್ದು. ನಮ್ಗೆ ಇದ್ರ ಬಗ್ಗೆ ಐಡಿಯಾ ಏನು ಗೊತ್ತಿಲ್ಲ. ನಾವು ನೆಟ್ಟಿರೋರ್ನ ಕೇಳದ್ಮೋ, ಅವರು ಏನೇನೋ ಹೇಳಿದ್ರು, ನಾವು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ. ಅಯ್ಯೋ ತರಕಾರಿಲಿ ಒಂದೊಂದ್ ಬೆಳೆ ನೆಟ್ರೆ 50,000 ಲಕ್ಷ ಲಾಸ್ ಆಯ್ತದೆ, ಇದ್ರೆ ನಮ್ ಗದ್ದೆಲ್ ಸೊಪ್ಪಿರುತ್ತೆ ಕಟ್ ಮಾಡು ಆಡ್ಮರಿ ಮೇಯ್ಸು ಅಷ್ಟೇ, ಎಲ್ಲ ಏನಾದ್ದು ಅನ್ನಂಗೆ ನಾವ್ ಮಾಡಿದ್ದೆ ಸರ್. ಲಾಸ್ ಆದ್ರೂ ಅಲ್ಲಿ ಏನಾರ ಅಲ್ಲಿ ಅಂದ್ಬಿಟ್ಟು. ಈಗ ತರಕಾರಿ ಆದ್ರೆ ಸರ್ 3 ತಿಂಗಳು ಆಯ್ತಾ, ಹತ್ತಿರೋಯ್ತು, ಈಗ ಆಯ್ಸಿಲ್ಲ ಇನ್ನು ಕಟ್ ಮಾಡ್ತಾ ಇರೋದ ರೋಟ್ರಿ ಹೊಡಿತಿರೋದ. ಇದಕ್ಕೇನೆ ಸರ್ ಒಂದ್ ಬೆಳೆ ಹೋಯ್ತು ಅಂದ್ರೆ ಕಟ್ ಮಾಡ್ತೀವಿ, ಇನ್ನೊಂದು 45 ದಿವಸಕ್ಕೆ ಎಂದಿನಂಗೆ ಸೊಪ್ಪು ಬಂದ್ಬಿಡ್ತದೆ. ಇನ್ನೊಂದು ಬ್ಯಾಚ್ ಒಂದ್ ಬ್ಯಾಚ್ ಹೋಯ್ತು ಒಂದ್ ಬ್ಯಾಚ್ ಬಂದೇ ಬರ್ತದೆ. ಹಂಗೆ ಅಲ್ಲಿ ತರಕಾರಿಲಿ ಬಂಡವಾಳ ಜಾಸ್ತಿ, ಲೇಬರ್ ಪ್ರಾಬ್ಲಮ್, ಮಾರ್ಕೆಟ್ ಅಂತೂ ತರಕಾರಿಲಿ ಅದ್ ನೆನ್ಸ್ಕೊಂಡ್ರೆ ಒಂಥರ ಅನ್ಸುತ್ತದೆ ಅದು. ಹಂಗಾಗಿ ರೇಷ್ಮೆ ಫಿಕ್ಸ್, ಇಲ್ಲೇ ಮಾರುಕಟ್ಟೆ ಇದೆ ಎಲ್ಲ ಇದೆ. ಸರ್, ಈಗ ಇಲ್ಲಿ ಇತ್ತೀಚೆಗೆ ಸ್ವಲ್ಪ ದಿನಗಳಿಂದ ಇಲ್ಲಿ ಮೈಸೂರು ಭಾಗದಲ್ಲಿ ತೊಂದರೆ ಇತ್ತು ಅಂತ ಹೇಳ್ತಾ ಇದ್ರು ರೇಷ್ಮೆದು. ಈ ಕಡೆಯಿಂದ ಕಡಿಮೆ ಆಗ್ತಿದೆ ಏರಿಯಾ ಅಂತ ಹೇಳ್ತಾ ಇದ್ರು, ಹೆಂಗೆ ಇದು ಸರ್? ಅಂದ್ರೆ ಇಲ್ಲಿ ನಮ್ಮ ಭಾಗದವರೆಲ್ಲ ರಾಮನಗರಕ್ಕೆ ಹೋಯ್ತಿದ್ರು ಮಾರ್ಕೆಟ್ಗೆ. ಈಗ ಮಾರ್ಕೆಟ್ ಇರ್ಲಿಲ್ಲ, ಈಗ ಬಂಡಿಪಾಳ್ಯದಲ್ಲೇ ಮಾರ್ಕೆಟ್ ಆಗಿರೋದ್ರಿಂದ ನಾವೇನು ಅಲ್ಲಿ ಗಂಟ ಹೋಗೋದೇನಿಲ್ಲ, ಇಲ್ಲೇ ಆರಾಮ್ಸಿಲ್ಲೇ ಮಾರಾಕ್ತೀವಿ ಸರ್. ಆರಾಮ್ಸಿ ಮೈಸೂರು ಮಾರ್ಕೆಟಲ್ಲಿ ಮಾರ್ಕೆಟಿಂಗ್ ಮಾಡ್ತೀವಿ. ಸರ್, ಏರಿಯಾ ವೈಸ್ ನೋಡೋದಾದ್ರೆ ಹೆಂಗೆ ಸರ್? ಇಲ್ಲಿ ರೇಷ್ಮೆ ಬಿಡ್ತಾ ಇದ್ದಾರಾ, ಹೆಂಗೆ ಬಿಟ್ಟು ಬೇರೆ ಉತ್ತರ ಕರ್ನಾಟಕ ಅಂತ ಭಾಗದಲ್ಲಿ ಹೋಗ್ತಾ ಇದೆಯಾ ಹೆಂಗೆ ಸರ್? ಅಂದ್ರೆ ಏನಂದ್ರೆ ಈಗ ಮನೆ ಅಂದ್ಮೇಲೆ ಅಣ್ಣ ತಮ್ಮ ಎಲ್ಲ ಅಪ್ಪ ಅವ್ವ ಒಗ್ಗಟ್ಟಾಗಿರೋರು ಇವಾಗ್ಲೂ ಮಾಡ್ಕೊ ಬರ್ತಾರ, ಅವಾಗಿಂದ ಮಾಡಿರೋ ಈಗ್ಲೂ ಮಾಡ್ತಾವ್ರ. ಭಾಗ ಆದ್ಮೇಲೆ ಅವ್ರವ್ರ ಸಂಸಾರ ಮಾಡಿ ಒಬ್ಬೊಬ್ರು ಜಾಸ್ತಿ ಮಾಡ್ಬೇಕು ಅಂದ್ರೆ ಸರ್ ಕಡಿಮೆ ಮಾಡ್ಬೇಕು ಪ್ರಮಾಣ. ನಾ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ ಅಂದ್ರೆ ಲೇಬರ್ ಬೇಕು, ಸ್ವಂತ ಆಳಿದ್ರೆ ಮಾತ್ರ ಮಾಡ್ಬೋದು. ಜಾಸ್ತಿ ಆದಾಗ ಏನ್ ಮಾಡ್ತಾರೆ ಅವರು, ಬೇಡಪ್ಪ ಅಂದ್ಬಿಟ್ಟು ಇದಾಕ್ಬಿಟ್ಟು ಅಡ್ಕೆನ ತೆಂಗು ಹೋಯ್ತಾರೆ. ಅಂದ್ರೆ ಕೆಲಸ ಮಾಡೋರು ಇರ್ಲೇಬೇಕು, ರೇಷ್ಮೆ ಇರ್ಬೇಕು ಸರ್. ಅಂದ್ರೆ ಒಂದ್ ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದಾ ಸರ್? ಈಗ ಮಾಡ್ಬೋದು ಸರ್. ಫ್ಯಾಮಿಲಿ ಇಟ್ಕೊಂಡು ರೇಷ್ಮೆ ಮೇಂಟೈನ್ ಮಾಡ್ಬೋದು ಸರ್. ಅವರು ಡೈಲಿ ಬಂದು ನೋಡ್ಬೇಕು ಸರ್. ಫ್ಯಾಮಿಲಿ ನೋಡ್ಬಿಟ್ಟು ಹೋದ್ರು ಈಗ ಜ್ವರ ಕುಣಿಸ್ಬೇಕು, ಅವಾಗ ಹೆಚ್ಚು ಕಮ್ಮಿ ಆಯ್ತವೆ. ಇನ್ ತೋಟಕ್ಕೆ ಔಷಧಿ ಮತ್ತೆ ತಿಂಡಿ ಗೊಬ್ಬರ ನೀರು ಎಲ್ಲ ಬಿಡ್ತಾ ಇರ್ಬೇಕು. ಫ್ಯಾಮಿಲಿ ಕೊಟ್ಬಿಟ್ಟು ಎಲ್ಲೋ ಇದ್ರೆ ನಾವು ಮಾಡಿವಿ ಅಂತಾರೆ, ನಮ್ಗೇನ್ ಗೊತ್ತಾಗದು. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, ಸೀಂಟುಆರ್, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. ₹50 ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ.
ಜಸ್ಟ್ ಸೀಡ್ಸ್. ಇದಕ್ಕೋಸ್ಕರ ಸಬ್ಸಿಡಿ ಏನೇನಕ್ಕೆ ಎಷ್ಟೆಷ್ಟು ಸಬ್ಸಿಡಿ ಸಿಕ್ಕಿದೆ? ನಿಮ್ಮದು ಯಾವ್ದಾವ್ದಕ್ಕೆ ಸಬ್ಸಿಡಿ ತೊಗೊಂಡಿದ್ದೀರಿ? ಸರ್ ನಾವು ತೋಟ ಇಪ್ಪನೇರಲ್ಲೇ ನಾಟಿ ಮಾಡಬೇಕು ಅಂದಾಗ NREG ಸ್ಕೀಮಿಂದ ಇಷ್ಟು ಮಾನವ ದಿನಗಳು ಅಂದ್ಬಿಟ್ಟು ಒಬ್ಬೊಬ್ಬನಿಗೆ ಅಂದ್ಬಿಟ್ಟು ಒಂದು 65,000 ರೂಪಾಯಿನ ದುಡ್ಡು ಕೊಟ್ಟಿದ್ರು ಸರ್ ಅವಾಗ. ಓಕೆ, ಅಂದರೆ ಎಲ್ಲರ ಅಕೌಂಟ್ಗೂ ಹಾಕ್ಸಿ NREG ಇದರಲ್ಲಿ ಹಾಕಿ ಕೊಟ್ಟಿದ್ರು 65,000 ರೂಪಾಯಿ. ನಿಮಗೆ 65,000 ಬಂದಿತ್ತು? 65,000 ಬಂದಿತ್ತು. ಹಿಪ್ನೇರಳೆ ನಾಟಿ ಮಾಡೋದಕ್ಕೆ. ಅಲ್ಲೇ ಬೋರ್ಡ್ ಬರ್ಸರ್. ಎಷ್ಟು ಎಕರೆಗೆ ಸ್ಯಾಂಕ್ಷನ್ ಆಯ್ತು ಸರ್ ಅದು? 1 ಎಕರೆಗೆ ಸರ್. 1 ಎಕರೆಗೆ ಕೊಡೋದು. ಒಬ್ಬ ರೈತನಿಗೆ ಒಂದು ಎಶಾರ ಜಮೀನಲ್ಲಿ 1 ಎಕರೆಗೆ NREG ಸ್ಕೀಮಿಂದ ರೇಷ್ಮೆಗೆ ದುಡ್ಡು ಕೊಡೋದು. ಓಕೆ, ಅದು 6/6 ಕಡ್ಡಿ ನಾಟಿ ಮಾಡಿದ್ರೆ ಮಾತ್ರ? ಇಲ್ಲ ಸರ್, ಅವ್ರ ಅನುಕೂಲವಾಗಿ ಮಾಡು. ಈಗ 6/6 ಅಂದೇನು ಅಂದ್ರೆ ಎಲ್ಲ ಹಳೆ ಪದ್ಧತಿ ಇತ್ತು. ಎಲ್ಲ 3-3, 2-2 ಹಂಗ್ ನೆಟ್ಕತ್ತಿದ್ರು. ಈಗ ಎಲ್ಲ ಗುಣಮಟ್ಟದ ಗೂಡು ಬೆಳಿಬೇಕು ಅಂದ್ಬಿಟ್ಟು ಒಬ್ರು ನೋಡಿ ಮತ್ತೆ ಇವತ್ತಿನ ಆಳು ಕಾಳು ಸಮಸ್ಯೆ ಅವಾಗೆಲ್ಲ ಏರ್ ಉತ್ಕೊಳ್ತಿದ್ರು. ಇವಾಗ ಯಾರು ಏರಿದವು? ಟಿಲ್ಲರು, ಡೊಟ್ಟಾಟ್ರು ಈಗೆಲ್ಲ ಅಂದ್ಬಿಟ್ಟು ಈಗ ಇಲಾಖೆಯ ಕಡೆಗೆ ಏನ್ ಹೇಳೋದು ಅಂದ್ರೆ 10 ಕಡ್ಡಿ ಹಾಕಿ 1 ಎಕರೆಗೆ 427 ಗುಡಿ ಬೆಳೆಸಿ 1 ಎಕರೆಗೆ 437 ಮರಿ ಮೇಯಿಸ್ಬೋದು ಅಂತ ಹೇಳೋದವ್ರು. ಈಗ ನಮ್ಗೆ ಈಗ ದೊಡ್ಡ ಪ್ರಮಾಣ ಅಂದ್ರೆ ಟೈಮ್ ಬೇಕು. ಮಿನಿಮಮ್ 2 ವರ್ಷ 3 ವರ್ಷ ಬೇಕು ತೋಟ ಬಂದು ಸೊಪ್ಪು ನಾವು ಈಲ್ಡ್ ಪಡಿಬೇಕಾರೆ. ಈಗ ಅದೇನು ಬೇಡ ಅಂದ್ಬಿಟ್ಟು ನಾವು 6/6 ಹಾಕೊಂಡಿದ್ದೆ. ಓಕೆ, 6/6 ಸದ್ಯಕ್ಕೆ ಅಷ್ಟು? 6/6 ಹಾಕೊಂಡಿದ್ದೆ. ಓಕೆ, ಅದಕ್ಕೆ ನರೇಗಾದಿಂದ ಸಿಕ್ತು ಸರ್ ನಿಮ್ಗೆ? ನರೇಗಾದಿಂದ ಸಿಕ್ತು. ಅದಾದ್ಮೇಲೆ ಮನೆಗೆ ಸರ್? ಅದಾದ್ಮೇಲೆ ಹನಿ ನೀರಾವರಿಗೂ ಕೊಡ್ತಾರೆ. ಓಕೆ, ಡ್ರಿಪ್ಪಿಗೂ ಕೊಡ್ತಾರೆ. ಈ ನಮ್ಮ ರೇಷ್ಮೆ ಇಲಾಖೆಯಲ್ಲಿ 75% ಸಬ್ಸಿಡಿ ಡ್ರಿಪ್ಪಿಗೆ. ಇಲ್ಲ, ಆಲ್ ಓವರ್ ನೀವ್ ಏನಾರ ತಕಂದ್ರು ರೇಷ್ಮೆ ಇಲಾಖೆ ಕಡೆಯಿಂದ 75% ಸಬ್ಸಿಡಿ. 25% ನಾವು ಕೊಡ್ಬೇಕು. ಜನರಲ್ ಕ್ಯಾಟಗರಿಗೆ 25%, 75% ಸಬ್ಸಿಡಿ. ಇನ್ ಅದರ್ಸ್ SC ST ಅವ್ರಿಗಾದ್ರೆ 25, ಅವ್ರಿಗೆ 90% ಸಬ್ಸಿಡಿ. ಇನ್ 10% ಮಾತ್ರ ಅವ್ರು ಕಟ್ಕೊಡ್ಬೇಕು. ರೇಷ್ಮೆ ಇಲಾಖೆಯಿಂದ ಡ್ರಿಪ್ಗೂ ಸಬ್ಸಿಡಿ ಇದೆ. ಅದಾದ್ಮೇಲೆ ನೀವು ಈಗೆಲ್ಲ ತೋಟ ಬತ್ತು ಹುಳ ಮೇಯಿಸ್ಬೇಕು. ಪ್ರತ್ಯೇಕ ರೇಷ್ಮೆ ಸಾಕಾಣಿಕೆ ಮನೆ ಅಂತ ಅಂದ್ಬಿಟ್ಟು 20-30 ಕಟ್ಟಿದ್ರೆ 600 ಚದರಡಿಗೆ 2,25,000 ರೂಪಾಯಿನೂ ಕೊಡ್ತಾರೆ ಅವಾಗ. ಈಗ ನಮ್ಗೆ 20-50,000 ಚದರಡಿ ಅಂದ್ಬಿಟ್ಟು ಮನೆ ಮಾಡಿದ್ದು 20-50 3 ಲಕ್ಷ ರೂಪಾಯಿ ಬಂದಿತ್ತು ನಮ್ಗೆ. ಓಕೆ, ಅದಾದ್ಮೇಲೆ ನಮ್ಗೆ ಸೋಲಾರ್ ಲೈಟ್ ಬಲ್ಬ್ ಕೊಟ್ರು, 5 ಬಲ್ಬ್ ಸೋಲಾರ್ದು. ನಮ್ಗೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ. ಅದಾದ್ಮೇಲೆ ಚಂದ್ರಿಕೆಗಳು ಕೊಟ್ರು ಸಬ್ಸಿಡಿಲಿ. ಒಂದು ಚಂದ್ರಿಕೆ 25 ರೂಪಾಯಿ ಹಂಗೆ ಚಂದ್ರಿಕೆ ಕೊಟ್ರು, ಸೋಲಾರ್ ಕೊಟ್ರು. ಮತ್ತೆ ಈ ಟಿಲ್ಲರ್ಗೂ ಸಬ್ಸಿಡಿ ಕೊಡ್ತಾರೆ ಅಂದ್ರೆ ಈ ಸಲ ಬಂದಿಲ್ಲ. ಪವರ್ ಸ್ಪೇರ್ ಬರ್ದಾಕಿ ಬರ್ತವೆ. ಇಷ್ಟೆಲ್ಲ ಕೊಟ್ರು ಸರ್. ಓಕೆ, ರೇಷ್ಮೆ ನೀವು ಮಾಡ್ತೀನಿ ಅಂದ್ರೆ A to Z ಎಲ್ಲ ಕೊಡ್ತಾರೆ ಸರ್. ಇನ್ ಯಾವ್ದ್ರಲ್ಲೂ ಕೊಡೋದಿಲ್ಲ ಸರ್ ಇಷ್ಟು. ಪ್ರೋತ್ಸಾಹ ಜಾಸ್ತಿ ಇದೆ ಎಂಕರೇಜ್ಮೆಂಟ್ ಮಾಡಕ್ಕೆ. ಫಸ್ಟ್ ಇಂದ ಕೊನೆವರೆಗೂ ಕೊಡ್ತಾರೆ. ಮತ್ತೆ ಮಾರ್ಕೆಟ್ ಅಲ್ಲಿ ನಾವು ಬೆಳೆದಂತ ಗೂಡ್ಗೆ ಚಾಕಿಗೆ 100 ಮರಿ ತಕಂದ್ರೆ 1,000 ರೂಪಾಯಿ ಚಾಕಿ ದುಡ್ಡು ಕೊಡ್ತಾರೆ. ಅದಾದ್ಮೇಲೆ ಅಂದ್ರೆ 100 ಮೊಟ್ಟೆ ತಕಂತ ಮರಿ ತಕಂದ್ ನೀವು ಮಿನಿಮಮ್ 60 kg ಬೆಳೆದಿರ್ಬೇಕು, ಮ್ಯಾಕ್ಸಿಮಮ್ 90 kg. ಅಂದ್ರೆ ಈಗ 50 kg ಬೆಳೆದ್ರೆ ಅದು ಅಲ್ಲಿಗೆ ಸೆಲೆಕ್ಟ್ ಆಗಲ್ಲ. 60 kgನೇ ಬೆಳೆದಿರ್ಬೇಕು 100 ಮರಿಗೆ. ಹಂಗಿದ್ದಾಗ ಕೆಜಿಗೆ 30 ರೂಪಾಯಿ ದುಡ್ಡು ಕೊಡ್ತಾರೆ ನಮ್ಗೆ ಎಕ್ಸ್ಟ್ರಾ ಅಮೌಂಟ್. ಪ್ರೋತ್ಸಾಹಧನ ಅನ್ಬಿಟ್ಟು ಈಗ ಮಾಮೂಲಿ ಕೊರೋನಾ ಎಲ್ಲ ಇದಾದಾಗ ಪ್ರೋತ್ಸಾಹಧನ ಅನ್ಬಿಟ್ಟು ಕೆಜಿಗೆ 30 ರೂಪಾಯಿ ಕೊಡ್ತಾರೆ ರೇಷ್ಮೆ ಇಲಾಖೆ ಕಡೆಯಿಂದ. ಅಷ್ಟೆಲ್ಲ ಆಪರ್ಚುನಿಟಿ ಇದೆ, ಎಲ್ಲ ಇದೆ ಸರ್. ಹಾಗಾಗಿ ನೀವು ರೇಷ್ಮೆಗೆ ಜಾಸ್ತಿ ಈಗ ಒಲವು ತೋರಿಸಿ ಮಾಡ್ತಾ ಇದ್ದೀರಾ. ಈಗ ನೀವು 3 ವರ್ಷ ಅನುಭವ? 3 ವರ್ಷ ಅನುಭವ ಸರ್. ಈಗ ಮನೆಯದು ಹೆಂಗೆ ಕಟ್ಟಿದ್ದು ಸರ್? ಅವ್ರು ಬಂದು ಹೇಳಿದ್ದ ಈ ಡೈರೆಕ್ಷನ್ ಅಲ್ಲಿ ಕಟ್ಟಿ ಹಿಂಗ್ ಕಟ್ಟಿ ಸರ್? ನಾವು ಬೇಕು ಅಂದ್ರೆ ಹೆಂಗಾರ ಮಾಡ್ಕೋಬಹುದು. ರೇಷ್ಮೆಗೆ ಇದೇ ರೀತಿ ಇರ್ಬೇಕು ಅಂದ್ಬಿಟ್ಟು ಇಲಾಖೆ ಕಡೆಯಿಂದ ಅವರೇ ಎಲ್ಲ ಇದ್ ಮಾಡ್ಕೊಡ್ತಾರೆ ಸರ್. ಮಾಮೂಲಿ ಪ್ಲಾನ್ ಹಾಕಿ ಕೊಡ್ತಾರೆ, ಹಿಂಗೆ ಮಾಡ್ಬೇಕು ಅಂದ್ಬಿಟ್ಟು. ಅವ್ರಿಗೆ 20-50 ಇರ್ಬೇಕು. 20 ಆಗಲ್ಲ. ಪೂರ್ವ ಪಶ್ಚಿಮನೇ ಮನೆ ಕಟ್ಬೇಕು ಸರ್. ಗಾಳಿ ಬೆಳಕು ವಿಶಾಲವಾಗಿ ಹಿಂಗಾರುತ್ತೆ. ಮತ್ತೆ ಮಧ್ಯಾಹ್ನ ಸೂರ್ಯ ಹಿಂಗಾದಾಗ ಗೋಡೆಗೆ ತಾಕುತ್ತೆ. ಹಿಂಗ್ ಮಾಡಿದಾಗ ಏನ್ ಬಿಡುತ್ತೆ, ಮಳೆ ಬೆಳಕು ಒಳಗ್ ಬರ್ತದೆ, ಈ ಕಡೆ ಬಿಸಿಲು ಒಳಗ್ ಬರ್ತದೆ. ಹಂಗ್ ಬಂದಾಗ ಪೂರ್ವ ಪಶ್ಚಿಮ ಮಾಡಿದ್ರೆ ಈ ಕಡೆ ಗೋಡನ್ ಎಳ್ಳು ಪೂರ್ತಿ ಮನೆಗೆ ಬರ್ತದೆ, ಆ ಕಡೆ ಗೋಡನ್ ಎಳ್ಳು ಪೂರ್ತಿ ಮನೆ ಒಳಗ್ ಕೋಲ್ಡ್ ಆಗಿರ್ತದೆ. ಗಾಳಿ ಆಡೋದು ಉತ್ತರ ದಕ್ಷಿಣ ದಿಕ್ಕಿಗೆ ಗಾಳಿ ಆಡಂಗಿರ್ಬೇಕು. ಆಮೇಲೆ ಡೋರ್ಗಳು ಏನಿದ್ರು ಡೋರ್ ನಿಮ್ಗೆ ಹೆಂಗಾರು ಡೋರ್ ಮಡಿಕೋಬೋದು ಸರ್. ಬಟ್ ಡೈಮೆನ್ಷನ್ ಪೂರ್ವ ಪಶ್ಚಿಮ ಲಾಂಗ್ ಮಾಡ್ಬೇಕು. ಹಂಗ್ ಮಾಡಿದಾಗ ವಿಶಾಲವಾಗಿ ಇರ್ತದೆ ಸರ್. ಓಕೆ ಸರ್. ಆಮೇಲೆ ಇದು ಎಷ್ಟಡಿ ಎತ್ತರ ಕಟ್ಸಿದ್ರು ಇಲಾಖೆಗೆ ಸರ್? ಹೈಟು 12 ಅಡಿ ಇರ್ಬೇಕು. ಇದು 12 ಅಡಿಕಿನ ಮೇಲೆ, ಇದರಿಂದ 12 ಅಡಿ ಇರ್ಬೇಕು. ಎತ್ತರ ಕಟ್ಟಿದಷ್ಟು ನಮ್ಗೆ ಒಳ್ಳೇದು ಸರ್. ಬೇಸಿಗೆಲಿ ಗರಿ ಹಾಕುದ್ ತಪ್ಪುತ್ತೆ. ಈ ಮಾಮೂಲಿ ಈಗೆಲ್ಲ ನೀರ್ ಹೊಡಿದು ಸ್ಪ್ರಿಂಕ್ಲರ್ ಮಾಡೋದು, ಗರಿ ಹಾಕುದು ಅವೆಲ್ಲ ಮಾಡ್ತಾರೆ. ನಮ್ಗೆ ಎತ್ತರವಾಗಿರೋದ್ರಿಂದ ವಿಶಾಲವಾಗಿ ಗಾಳಿ ಬೀಳುತ್ತೆ. ಈ ಲಾಸ್ಟ್ ಇಲ್ಲಿ 6 ಸ್ಟೆಪ್ ಅದಲ್ಲ ಸರ್. ಇಲ್ಲಿ 6ನೇತಕ್ಕೆ ನಾವು ಮರಿ ಹಾಕಿದ್ರು ನಮ್ಗೆ ಒಂಚೂರು ಕಾವು ಬರಲ್ಲ ಮೇಲ್ಗಡೆ, ಯಾಕಂದ್ರೆ ಜಾಸ್ತಿ ಹೈಟ್ ಅದ. ನಾವು 14 ಅಡಿ ಕಟ್ಸಿರೋದು. ಈ ಟಾಪ್ ಬಂದು 16 ಅಡಿ ಅದೇ ಇದೆ. ಟಾಪ್ ಸೆಂಟರ್ ಬಂದು 16 ಅಡಿ, ಮೂಲೆಗೆ 14 ಅಡಿ ಇದೆ. ಮತ್ತೆ ಅವ್ರು ಹೇಳ್ದಂಗೆ ವೆಂಟಿಲೇಟರ್ ಮುಡ್ಬೇಕು.
ಮತ್ತೆ ದೊಡ್ಡ ಕಿಟಕಿಗಳು ಮಡಗ್ಬೇಕು, ದೊಡ್ಡ ಎಷ್ಟು ಕಿಟಕಿ ಹಾಕಿದಿರ ಸರ್? ಅದು ನಮ್ಮ ಚಿಕ್ಕದು ಎಲ್ಲ ಲೆಕ್ಕ ಸರ್ ಅವ್ರದಲ್ಲಿ. ಚಿಕ್ಕ ವೆಂಟಿಲೇಟರ್ಗಳು ಬಂದು 20 ಸರ್. ನಮ್ಮ ಮೇಲ್ಗಡೆ 10, ಕೆಳಗಡೆ 10. ಇನ್ ದೊಡ್ಡವು ಬಂದು 8 ಸರ್. ದೊಡ್ಡ ವೆಂಟಿಲೇಟರ್ ಅಂದ್ರೆ ಕಿಟಕಿ, ದೊಡ್ಡ ಕಿಟಕಿಗಳು ಹಂಗೆ ಇರ್ಬೇಕು. ಹಂಗೆ ರೇಷ್ಮೆಗೆ ಸರ್ ಇದು ನಮ್ಮ ಮನ್ಸರಿಗೆ 2 ಮಗು, ಅದಕ್ಕೆ ಸುಮಾರು ಎಲ್ಲ ರಂಧ್ರಗಳು ಸರ್ ಉಸಿರಾಡೋಕೆ ಜಾಸ್ತಿ. ಈಗ ನಾವ್ ಹೆಂಗೆ ಮನ್ಸರ್ನ ಒಂದೇ ನಿನ್ಸ್ಬಿಟ್ಟು ಉಸಿರಾಡೋಕೆ ತೊಂದ್ರೆ ಆಯ್ತದಲ್ಲ, ಹಂಗೆ ಅವೆಲ್ಲ ತೊಂದ್ರೆ ಆಯ್ತದೆ ಅನ್ಬಿಟ್ಟೆ ವಿಶಾಲವಾಗಿ ಗಾಳಿ ಬೆಳಕ್ ಕೊಡ್ಬೇಕು ಸರ್ ರೇಷ್ಮೆಗೆ. ಓಕೆ ಸರ್, ಈಗ ಸರಿ ನೀವು ಊಜಿಗೋಸ್ಕರ ಪರ್ದೆನೂ ಹಾಕಿದಿರಾ ಹಿಂಗೆ ಸೈಡಿಗೆಲ್ಲ? ಸರ್, ಎಲ್ಲ ಫುಲ್ ಕವರ್ ಮಾಡಿ ಮೆಶ್ ಹೊಡೆದಿದೀವಿ ಸರ್. ಬಾಕ್ಲು ಡೋರ್ಗಳಿಗೆಲ್ಲ ಮೆಶ್ ಡೋರು ಎಲ್ಲ ಹಾಕ್ಸಿದೀವಿ ಸರ್. ಈಗ ಇದು ಬೇಸಿಗೆಗಾಲದಲ್ಲಿ ಓಕೆ ಸರ್, ಓಪನ್ ಅಲ್ಲಿ ಇಡ್ತೀರಾ ಓಕೆ. ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಕವರ್ ಮಾಡ್ತೀರಾ ಅದನ್ನ? ಯಾವಾಗ್ಲೂ ಕವರ್ ಮಾಡಲ್ಲ ಸರ್. ಹಿಂಗೆ ಅಂದ್ರೆ ಮಳೆ ಏನಾದ್ರು ಹೊಡೆದ್ರೆ ಹಿಂಗೆ ಅವಾಗ ಕವರ್ ಮಾಡ್ಕೊತೀವಿ ಸರ್. ಮಳೆ ಕಾಣ್ತು ಅಂದ್ರೆ ಕವರ್ ಮಾಡ್ಕೊತೀವಿ. ಕವರ್ಸ್ ಎಲ್ಲ ಇದೆ, ಎಲ್ಲ ಮಾಡ್ಕೊಂಡಿವಿ. ಮತ್ತೆ ಚಿಕ್ಕ ಮರಿ ಇರ್ತಾವಲ್ಲ, 2ನೇ ಜ್ವರದ ಮರಿ 2ನೇ ಜ್ವರದ ಮರಿ ನಮ್ಗೆ ತರ್ತಾರೆ. 4 ಕೂತ್ಕೋ ಗಂಟೆ ನಮ್ಗೆ ಎಷ್ಟು ಬೇಕು ಗಾಳಿ ಬರುತ್ತೆ ಅಷ್ಟು ಕೊಡ್ತೀವಿ. ಈಗ ಜಾಸ್ತಿ ಹಿಂಗೆ ಬಿಟ್ಬಿಟ್ರೆ ಏನಾಯ್ತದೆ, ಮರಿಗೆಲ್ಲ ಶೀತ ಆಗಿ ಕೋಲ್ಡ್ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಕೊಡ್ಕೊತೀವಿ ಗಾಳಿ ಬೆಳಕನ್ನ. 4ರಿಂದ ಎದ್ಮೇಲೆ ಎಲ್ಲ ಪೂರ್ತಿ ಎಲ್ಲ ಕಿತ್ತಾಕ್ಬಿಡ್ತೀವಿ. ಫುಲ್ ಗಾಳಿ ಹೊಡೆದಾಯ್ತು. ಒಳಗಡೆ ಮೀಟರ್ ಏನಾದ್ರು ಇಟ್ಟಿದ್ದೀರಾ? ಸರ್ ಟೆಂಪರೇಚರ್ ಮೀಟರ್ ಅಲ್ಲಿ ನೋಡಿ ಎಷ್ಟು ಮೇಂಟೈನ್ ಮಾಡ್ತೀರಾ ಯೂಶುವಲ್ಲಿ ಮನೆಯಲ್ಲಿ? ಸರ್ ತೇವಾಂಶ ಬಂದು 60ರಿಂದ 70 ಡಿಗ್ರಿ ಅವರೇಜ್ ರಿಲೇಟಿವ್ ಹ್ಯುಮಿಡಿಟಿ. ಇನ್ನು ಮಾಮೂಲಿ ಟೆಂಪರೇಚರು ಯಾವಾಗ್ಲೂ 26 ಡಿಗ್ರಿ ಇರ್ಬೇಕು ಸರ್. ಹಂಗೆ ಮೇಂಟೈನ್ ಮಾಡ್ಬೇಕು ಸರ್. ಓಕೆ, ಜಾಸ್ತಿ ಕೋಲ್ಡ್ ಆದಂಗೆ ಅನಿಸ್ತಂದ್ರೆ ಕವರ್ ಮಾಡಿಬಿಡೋದೆಲ್ಲ? ಇಲ್ಲ, ಕವರ್ ಏನು ಮಾಡೋದಿಲ್ಲ ಸರ್. ಅಂದ್ರೆ ಹೀಟ್ರ್ ಹಾಕ್ಬೇಕು. ನಮ್ಗೆ ಇಲ್ಲಿ ಕರೆಂಟ್ ವ್ಯವಸ್ಥೆ ಇರೋದ್ರಿಂದ ಅವೇನು ಮಾಡಿಲ್ಲ. ಹೀಟ್ರ್ ಹಾಕ್ಬೇಕು. ಹೀಟರ್ ಫೆಸಿಲಿಟಿನೂ ಇಟ್ಕೋಬೇಕು. ಎಲ್ಲ ಹೈಟೆಕ್ ಆಗಿ ಮಾಡಿರೋರು ಎಲ್ಲರೂ ಮಾಡಿರ್ತಾರೆ. ಅಷ್ಟಂದ್ರೆ ಅಷ್ಟು ಮಾಡ್ಲೇಬೇಕು. 26 ಡಿಗ್ರಿ ಇರಬೇಕು, 70% ರಿಲೇಟಿವ್ ಹ್ಯುಮಿಡಿಟಿ ಇರ್ಬೇಕಂದ್ರೆ ಕರೆಕ್ಟಾಗಿ ಅದಕ್ಕೆ ಏನ್ ಬೇಕು ಅದು ಮಾಡೋದು. ಹೀಟ್ರು ಮತ್ತೆ ಈ ನೆಲಕ್ಕೆ ಫೋಕಸ್ ಲೈಟ್ಗಳು ಅವೆಲ್ಲ ಹಾಕಿ ಮಾಡ್ಸಿರ್ತಾರೆ ಸರ್. ಹೈಟೆಕ್ ಮಾಡೋರು ಮಾಡಿರ್ತಾರೆ ಸರ್. ಈಗ ಮನೆ ಅಂತೂ ನೀವು ನಿರ್ಮಾಣ ಮಾಡಿದ್ರಿ, 20-50 ಅಡಿಯಲ್ಲಿ ಎಲ್ಲ ಮಾಡ್ಕೊಂಡ್ರಿ. ಅದಾದ್ಮೇಲೆ ಸರ್ ಗೂಡು ಬಿಡ್ಸಕ್ಕಂತಾನೆ ಎಕ್ಸ್ಟ್ರಾ ಶೆಡ್ ಏನಾದ್ರು ಮಾಡಿದ್ರ? ಮತ್ತೆ ಅಂದ್ರೆ ಏನು ಹೊರಗಡೆನೆ ಬಿಡಿಸ್ತೀರಾ ಹೊರಗಡೆನೆ ಸರ್? ಇದೆಲ್ಲ ಮಾಮೂಲಿ ಗೂಡು ಆಯ್ತಿದಂಗೆ ಎಲ್ಲ ಇಳ್ಕಿ ಮಡಿಕೊಂಡು ಆಚೆ ಕಡೆಗೆ ಹಾಕೊಂಡಿರ್ತೀವಿ. ಆಚೆ ಕಡೆ ಶೆಡ್ ಮಾಡ್ಕೊಂಡಿದೀವಿ. ಆ ಶೆಡ್ ಅಲ್ಲಿ ಎಲ್ಲ ಅಂದ್ರೆ ಏನು ಅವಶ್ಯಕತೆ ಇಲ್ಲ ಅದು. ಈಗ ಗೂಡು ಬಿಡಿಸ್ಬೇಕಾದ್ರೆ ಮಳೆ ಬತ್ತು, ಮತ್ತೆ ಹೆಣ್ಣಾಳುಗಳು ಬರ್ತಾರಲ್ಲ, ಅವರೆಲ್ಲ ಕುತ್ಕೊಂಡ್ ಬಿಡ್ಸೋಕೆ ವ್ಯವಸ್ಥೆಗೆ ಏನ್ಬಿಟ್ಟು ಹಾಕಿಸ್ಕೊಂಡಿರೋದು. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ
ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ 20-50 ಅಡಿಯಲ್ಲಿ ಒಂದು ಮನೆ ನಿರ್ಮಾಣ ಮಾಡಿದ್ರಿ, ಇಲಾಖೆಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡ್ರಿ. ಅದಾದ್ಮೇಲೆ ಒಳಗೆ ಸರ್ ಹಾಸಿಗೆ ಅದು ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದು? ನಾವು ಕಟ್ಟಿಗೆ ನೋಡ್ತಾ ಇದೀವಿ ಇಲ್ಲಿ. ಕೆಲವೊಬ್ರು ಕಬ್ಬಣದ ಮಾಡಿಸ್ತಾರೆ, ಅದಕ್ಕೆ ಪೇಂಟ್ ಹೊಡಿತಾರೆ, ಪರ್ಮನೆಂಟ್ ಸ್ಟ್ರಕ್ಚರು ಮಾಡಿಸ್ತಾರೆ. ನಿಮ್ದು ಪರ್ಮನೆಂಟ್ ಇಲ್ಲ, ಕಟ್ಟಿಗೆದ ಏನಕ್ಕೆ ಮಾಡಿಸಿ, ಹೆಂಗ್ ಮಾಡಿಸಿರೋದು ಸರ್? ಅಂದ್ರೆ ನಾವು ಮನೆ ಮಾಡಿದಾಗ ಈ ತರ ಮಾಡ್ಸ್ಕೊಂಡಿದ್ವಿ ಸರ್, ಎರಡುವೆ ಈ ತರ ಮರದಲ್ಲಿ ಮಾಡ್ಸ್ಕೊಂಡಿರೋದು. ಅವಾಗ ನಾವು ಮನೆಗೆ ಮಾಡಿ ನಮ್ಮ ಬಂಡವಾಳ ಇದ್ದಿದ್ದೆಲ್ಲ ಮನೆಗೆ ಅಲ್ಲಿಗೆ ಆಗ್ಬಿಟ್ಟಿರೋದ್ರಿಂದ ಹಿಂಗ್ ಮಾಡ್ಸ್ಕೊಂಡಿದ್ಮೋ. ರೆಡಿಮೇಡ್ ಪೋಲ್ ತಗೊಂಡ್ಬಿಟ್ಟು ಹೆಂಗವೆ ಹಂಗೆ ಹಿಂಗೆ ಮಾಮೂಲಿ ಮರಗೆಲ್ಸದವ್ರ ಕೈಲಿ ಮಾಡ್ಸ್ಕೊಂಡಿದ್ದೆ ಸರ್. ಹಿಂಗೆ ಬೇಕು ಅಂತೇಳಿ ಮಾಡಿಸಿರೋದು. ಹಿಂಗೆ ಅಂದ್ರೆ ಅದಕ್ಕೆ ಯಾವುದೇ ಇದಿಲ್ಲ, ಟೆಂಪ್ರವರಿಗೆ ಮಾಡ್ಸ್ಕೊಂಡು ಸರ್. ನಮ್ಗೇನು ಇವಾಗ ರೇಷ್ಮೆ ಸೊಪ್ಪು ಬಂದ್ಬಿಡೋದೆ, ಬೆಳೆ ಮಾಡಿ ನಾವು ದುಡ್ಡು ಕೈ ತಗೋಬೇಕು, ಫಸ್ಟ್ ಸಾಲ ಇತ್ತಿರ್ಬೇಕು ಅಂದ್ಬಿಟ್ಟು ನಾವು ಹಿಂಗೆ ಮಾಡ್ಕೊಂಡಿದ್ದೆ ಸರ್. ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಬಂಡವಾಳ ಆದ್ಮೇಲೆ ಈ ರೀತಿ ಮಾಡ್ಸ್ಕೊಂಡಿದ್ವಿ ಸರ್ ನಾವು. ಓಕೆ, ಇದು ಮೊದಲನೇದು ಇದು ಟೆಂಪ್ರವರಿಗೆ ಮಾಡ್ಕೊಂಡಿದ್ವಿ. ನಮ್ಗೆ ಸೊಪ್ಪು ಬಂದ್ಬಿಡೋದೆ, ಫಸ್ಟ್ ಬೆಳೆ ಮಾಡ್ಬೇಕು. ಏನೀಗ ರೇಷ್ಮೆ ನೀವೇನೋ ಇದ್ರಲ್ಲೇ ಮಾಡಬೇಕು, ಕಬ್ಬಣದಲ್ಲೇ ಮಾಡಬೇಕು, ನಾವು ಹೈಟೆಕ್ಗೆ ಮಾಡಬೇಕು ಅನ್ನೋದೇನಿಲ್ಲ. ಫಸ್ಟು ನಾವು ಮನೆ ಮಾಡ್ಸೋಕ್ಕೆ ಸೂಕ್ತ ವಾತಾವರಣ ಇದ್ಬಿಟ್ಟು ಒಳಗೆ ನಮ್ಗೆ ಬದ್ರಾಗೇನಪ್ಪ ಹತ್ತಿ ಮೇಕ್ಕೆ ಸೊಪ್ಪು ಹಾಕೊಂಡು ಬದ್ರಾಗಿರ್ಬೇಕು ಅಷ್ಟೇ. ಮತ್ತು ಡಿಸ್ಟೆನ್ಸು ಅಷ್ಟಿದ್ಬಿಟ್ರೆ ನಿಮ್ಗೇನೀಗ ಹಾಸಿಗೆ ಇದ್ರೆ ಸಾಕು. ನೀವು ಮರದಲ್ಲಿ ಮಾಡಿಸಿದ್ರು ಆಯ್ತದ, ಕಬ್ಬಣದಲ್ಲಿ ಮಾಡಿಸಿದ್ರು ಆಯ್ತದ, ಹಂಗೆ ಸರ್. ಇದ್ರ ಇಂಪ್ರೂವ್ಮೆಂಟೇ ಇದು. ಇದು ಕೈಯಲ್ಲಿ ಸ್ವಲ್ಪ ಬಂಡವಾಳ ಬಂದಾಗ ಬಂಡವಾಳ ಬಂದ್ಮೇಲೆ ಇದು ಸರ್ ಮಾಡ್ಕೊಂಡು. ಓಕೆ ಸರ್, ಇದು ಏನು ಎತ್ತರ ಇದೆ, ಎಷ್ಟು ಹಾಸಿಗೆ ಇದೆ, ಎಷ್ಟು ಅಂತಸ್ತಿಂದಿದೆ ಸರ್? ಇದು ಒಂದು ಸ್ಟೆಪ್ಪಿಂದ ಒಂದು ಸ್ಟೆಪ್ಗೆ 1.25 2 ಅಡಿ ಐತೆ ಸರ್. 2 ಅಡಿ ಐತೆ ಅವರೇಜ್. ಮತ್ತೆ ಇದು 2 ಅಡಿ ಮಾಡಿಸಿ, ಇದು 6 ಸ್ಟೆಪ್ ಮಾಡಿಸಿದೀವಿ ಸರ್ ಈಗ. ಇದು 4 ಬಂಡವಾಳ ಏನಿಲ್ಲ ಸರ್. ಅಂದ್ರೆ ಇದ್ರಲ್ಲಿ ಗ್ರಿಪ್ ಆಗಿ ಮಾಡ್ತಾನೆ, ಈ ಮರದಲ್ಲಿ ನೀಟಾಗಿ ಎಲ್ಲ ಫಿನಿಶಿಂಗ್ ಕೊಟ್ಟು ಮಾಡ್ತಾನೆ. 6 ಅಂತಸ್ತು. ಅದಕ್ಕೆ 6 ನೆಪ್ ಮಾಡಿದಾಗ ನಮ್ಗೆ ನಿಲ್ಲಲ್ಲ, ಅದು ಆ ಕಡೆಗೆ ಮರ್ಚಕ್ ಹೋಗ್ಬಿಡ್ತು. ಹಂಗಾಗಿ ನಾವೇನ್ ಮಾಡೋ ಅದು 4 ಸಾಕಪ್ಪ ಅಂದ್ಬಿಟ್ಟು ಇದು ಮಾಡಿ ಈಗ ಈ ರೀತಿ ಮಾಡ್ಕೊಂಡಿವಿ. ಇದು 6 ಇದೇನ್ ಡೈಮೆನ್ಷನ್ ಅದ ಇದೇ ಹೇಳ್ತಾಗ ಇದು 6 ಮಾಡಿಸ್ಬೇಕು ಸರ್. ಈಗ ಇದು ಇನ್ನೂ ಅಪ್ಡೇಟ್ ಮಾಡಿಸ್ಬೇಕು. ಈಗ ಬೆಳೆ ಜಾಸ್ತಿ ಆಗಿರೋದ್ರೆ ಸೊಪ್ಪು ಜಾಸ್ತಿ ಬಂದದೆ, ಇದು ಸಾಲ್ತಾ ಇಲ್ಲ ನಮ್ಗೆ ಮನೆಗೆ, ಇದನ್ನು 6 ಮಾಡಿಸ್ತೀವಿ ಸರ್. ಏನು ಉದ್ದ ಎಷ್ಟಿದೆ ಸರ್ ಇದು? ಸರ್, ನಮ್ಮ ಮನೆ ಬಂದು 55 ಅಡಿ ಅದೇ. 55 ಅಡಿ ಇರೋದ್ರಿಂದ ಈ ಕಡೆ ಸೊಪ್ಪು ಕಿಪ್ಪು ಮತ್ತೆ ಕಸ ಪಸ ಕ್ಲೀನ್ ಮಾಡ್ಕೊಂಡಷ್ಟು ಅಂದ್ಬಿಟ್ಟು ಒಂದು 6 ಅಡಿ ತಾವ್ಬಿಟ್ಟಿದ. 6 ಅಡಿ ಬಿಟ್ಟು ಇದನ್ನ ಒಂದು 45 ಅಡಿ ಅದ ಸರ್. 45 ಅಡಿ 10 ಅಡಿ ಬಿಟ್ಟಿವಿ ವೇಸ್ಟ್, 45 ಅಡಿ ಬಿಟ್ಟಿವಿ ಸರ್. ಓಕೆ ಸರ್, ಇದ್ರ ಮಧ್ಯದಲ್ಲಿ ಹಾಸಿಗೆಗೋಸ್ಕರ ಇದು ಪ್ಲಾಸ್ಟಿಕ್ ಬಳಸಿದಿರ ವೈರ್? ಇದನ್ನು ಹೈಟೆಕ್ ಆಗಿ ಮಾಡೋರು ದಪ್ಪ ದಾರ ಬರ್ತದೆ ಸರ್, ಆ ರೀತಿ ದಾರ ಹಾಕ್ತಾರೆ. ಇದು ನಮ್ ಲೋ ಕಾಸ್ಟ್ ಅಲ್ಲಿ ಮಾಮೂಲಿ ಟೊಮಾಟೊ ಟೇಪ್ ತರಕಾರಿ ಇದು ಅದು ತರಕಾರಿ ಬೆಳೆದಿದ್ವಲ್ಲ ಸರ್, ತರಕಾರಿ ವೇಸ್ಟೇಜ್ ಉಳಿದಿತ್ತಲ್ಲ ಅದನ್ನೇ ಹೆಣ್ಕೊಂಡಿದ್ವಿ. ಬಟ್ ಚೆನ್ನಾಗಿದೆ ಸರ್ ಇದನ್ನು. ಹಾಂ ಸರ್, ಹಿಡ್ಕೊಳತ್ತೆ. ಅದು ಇದು ಟೇಪ್ ಹೇಳ್ಕೊಂಡಿದೀವಿ. ಮತ್ತೆ ಇಷ್ಟಿಂದ ಈಗ ಅಡ್ಡಾಳ್ತೆ ಬಂದು 6 ಅಡಿ ಐತೆ. ಈಗ ಚಂದ್ರಿಕೆ ಹಾಕ್ತಾಗ ನಾವು 3 ಅಡಿ ಚಂದ್ರಿಕೆ ಇರ್ತದೆ, ಅದು 2 ಕುತ್ಕೋಬೇಕು. ನಮ್ ಬೆಡ್ ಎಷ್ಟು ಐತದ ಅಷ್ಟು ಪೂರ್ತಿ, ಹಂಗಾಗಿ ಆಗಲ್ಲ 6 ಅಡಿ ಐತೆ. ಸರಿ ಸರ್, ಇದು ಒಂದ್ ಸ್ವಲ್ಪ ಜಾಗ ಬಿಟ್ಕೊಂಡಿದ್ರೆ ಇಲ್ಲೆಲ್ಲ ಈಗ 2 ಡೋರ್ ಇರ್ಬೇಕು 3 ಡೋರ್ ಇರ್ಬೇಕಂತ ಏನಾದ್ರು ಇದೆಯಾ? ಹಂಗೇನಿಲ್ಲ, ನಿಮ್ಗೆ ಅಡ್ಜಸ್ಟ್ ತಕ್ಕಂಗೆ ಮಾಡ್ಕೊಂಡು. ಹಂಗಿಲ್ಲ ಸರ್, ರೇಷ್ಮೆ ಇಲಾಖೆ 2 ಡೋರ್ ಮಡಗಬೇಕು ಅಂತಂತಾರೆ. ಅಂದ್ರೆ ನಮ್ಗೆ ಹೆಂಗ್ ಬೇಕಂಗೆ ಮಡಿಕೋಬೋದು. ಅವ್ರದ್ದೆಲ್ಲ ಅವ್ರಿಗೇನು ಅಂದ್ರೆ ಇಷ್ಟು ಕಿಟಕಿ, ಇಷ್ಟು ವೆಂಟಿಲೇಟರ್ಗಳು ಒಂದು ಅದು ಕಂಪಲ್ಸರಿ ಇರಬೇಕು, ಹೈಟ್ ಇರಬೇಕು, ಆ ರೀತಿ ಇರಬೇಕು. ಮತ್ತೆ ಈ ಬಾಕ್ಲು ಎಂಟ್ರಿ ಆದಂಗೆ ಸೊಪ್ಪೊಂದು ಮನೆ ಇರ್ಬೇಕು ಅವ್ರಿಗೆ. ಓಕೆ, ಸೊಪ್ಪು ಇಡ್ಲಕ್ಕಂತ ಅದ್ರೊಳಗಡೆ ಇನ್ನೊಂದು ಡೋರ್. ಮತ್ತೆ ಅದ್ರೊಳಗಡೆ ಇನ್ನೊಂದು ಡೋರ್. ಯಾಕೆಂದ್ರೆ ಮನುಷ್ಯ ಸೊಪ್ಪು ಹೊತ್ಕ ಬಂದಾಗ ಒಬ್ಬ ಎಂಟ್ರಿ ಡೈರೆಕ್ಟ್ ಬಂದು ಬಾಗಿಲು ತೆಗ್ದ್ಬಿಡ್ತೀನಿ, ನಾನಿಲ್ಲಿ ಬಂದು ಈ ಸೊಪ್ಪು ಹಾಕಿ ಹೋಗೋದಕ್ಕೆ ಇಲ್ಲಿ ಊಜಿ ಏನೋ ಒಂದು ಇರ್ತವೆ, ಎಲ್ಲ ಒಳಕ್ ನುಕ್ಕತ್ತವೆ. ಅದರಿಂದ ಏನ್ ಮಾಡ್ತಾರೆ, ಫಸ್ಟ್ ಸೊಪ್ಪು ತಗೊಬಂದು ಆ ಸೊಪ್ಪನ ಮನೇಲಿ ಮಡಗಿ ಆ ಡೋರ್ ಕ್ಲೋಸ್ ಮಾಡಿದ್ರೆ ಈ ಡೋರ್ ತೆಗೆದ್ಬಿಟ್ಟು ನಿಧಾನಕ್ಕೆ ಎಲ್ಲ ಒದ್ರಬಿಟ್ಟು ಎತ್ತಿ ಒಳಗೆ ಹಾಕೋದ್ರು. ಡಬಲ್ ಡೋರ್ ಸಿಸ್ಟಮ್ ಅದು ಮಾಡಿದ್ರೆ ಒಳ್ಳೇದು ಸರ್. ಊಜಿ ಕಂಟ್ರೋಲ್ ಮಾಡೋಕೆ ಅದೊಂದೇ ದಾರಿ ಇರೋದು. ಆಮೇಲೆ ಸೊಪ್ಪಿನ ರೂಮಲ್ಲಿ ಮಾಡಿದ್ರೆ ಸೊಪ್ಪು ತಂದಿಟ್ಟಾಗ ಕಟ್ ಮಾಡೋ ಟೈಮಲ್ಲಿ ಅಲ್ಲೇ ಕಾಣತ್ ನಮ್ಗೆ, ಅಲ್ಲೇ ಇರ್ತದೆ, ಅಲ್ಲೇ ಎಲ್ಲಾರು ಸಾಯಿಸ್ಬಿಡ್ಬೋದು. ಸರ್, ಈಗ ಅಲ್ಲಿ ತಂದು ಈಚೆ ಕಡೆ ಕ್ಲೋಸ್ ಮಾಡಿರ್ತೀವಿ ಬಾಗ್ಲ,
ಅವಾಗ ಹೊಸಿ ಅವಾಯ್ಡ್ ಆಯ್ತವೆ. ನಾವೇನ್ ಮಾಡ್ತೀವಿ, ಮೂಟೆ ಹೊರೆ ಒತ್ತಂಗೆ ಇರ್ತೀವಿ, ಹೊರೆ ತಂದ್ಬಿಟ್ಟು ಡೋರ್ ತಳ್ದಾಗ ನಮ್ಮ ಹಿಂದ್ಗಡೆನೆ ಓಡ್ಬರ್ತವೆ. ನಾವು ತಂದು ಹಾಕಿ ತಿರ್ಗಾ ಹೋಗಿ ಡೋರ್ ಲಾಕ್ ಮಾಡೋದಕ್ಕೆ 5 ನಿಮಿಷ ಆಯ್ತದೆ. ಅಷ್ಟೊತ್ತಿಗೆಲ್ಲ ಇರೋವೆಲ್ಲ ಬಂದು ಒಳಗೆ ಸೇರ್ಕತ್ತವೆ. ಮನೆ ಒಳಗೆ ಇಷ್ಟ ಆಗಲ್ಲ, ಮನೇಲಿ ಎಲ್ಲಿ ಅಂತ ತಡ್ಕಮದ, ಕಣ್ಣಿಗೆ ಕಾಣಿಸಲ್ಲ, ಎಲ್ಲೆಲ್ಲೋ ಇರ್ತವೆ. ಸರಿ ಸರ್, ಹಾಸಿಗೆ ಗೀಸಿಗೆ ಎಲ್ಲ ರೆಡಿ ಮಾಡಿದ್ರಿ. ಇನ್ನು ನಿಮ್ಗೆ ಹುಳ ಹುಡ್ಕೋದು ಹೆಂಗೆ ಸರ್? ನೀವು ಚಾಕಿ ಫಸ್ಟ್ ನೀವು ರೇಷ್ಮೆ ಇಲಾಖೆ ಅಂತಾನೆ ಹೇಳ್ತಾರ ಇಲ್ಲಿ ತಗೊಳ್ಳಿ ಅಂತ, ಅಥವಾ ಹೆಂಗೆ? ಅವರು ಹೇಳ್ತಾರೆ ಸರ್ ಇಂಥ ಚಾಕಿ ಸೆಂಟ್ರಲ್ಲಿ ತಗೋ ಅಂತ. ಇನ್ನು ಅವ್ರು ಮಾಮೂಲಿ ಇಲಾಖೆಯವ್ರು ಹೇಳ್ತಾರೆ. ಈಗ ನಾವು ನಮ್ಮ ಸ್ನೇಹಿತರಲ್ಲಿ ಎಲ್ಲೆಲ್ಲಿ ತಗೋತಾರೆ, ನಮ್ಮ ಡೈರೆಕ್ಟ್ CSIR ಇದೆ ಅಲ್ಲ ಸರ್, CSRT ಮೈಸೂರಲ್ಲೂ ಅಲ್ಲೂ ಚಾಕಿ ಮಾಡ್ತಾರೆ ಸರ್, ಅಲ್ಲೂ ಕೊಡ್ತಾರೆ. ಈಗ ನಮ್ಗೆ ಅಷ್ಟು ದೂರ ಆಯ್ತದೆ ಅಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ತಗೋತೀವಿ. ಈಗ ಇನ್ಯಾರೋ, ಈಗ ನೀವೇ ಬೆಳಗಾರು ಮಾರ್ಕೆಟ್ಗೆ ಹೋದಾಗ ನಾವು ಇಂಥ ತಗೋತೀವಿ, ಹಿಂಗೆ ಬೆಳೆ ಚೆನ್ನಾಗಾಗಿತ್ತು ಅಂದಾಗ ಅವ್ರದ್ದು ಒಪ್ಪಿಗೆ ಮೇಲೆ ಅವ್ರದ್ದು ಎಲ್ಲಿ ತಗೊಂಡಿರೋದು ಅಲ್ಲಿಗೆ ಹೋಗ್ತೀವಿ. ಈಗ ನಾವು 2-3 ಬೆಳೆಯಿಂದ ಫಸ್ಟು ನಾವು ಇಲ್ಲೇ ತಗೋತಿದ್ದು ಹತ್ತಿರದಲ್ಲಿ. ಸರಿ, ಈಗ ಇವರು ಚಾಕಿ ಸೆಂಟರ್ ಏನ್ ಮಾಡಿರ್ತಾರೆ, ಅವರು ಈ CSRT ಇಂದಾನೆ ಸರ್ಟಿಫಿಕೇಟ್ ತಗೊಂಡಿರ್ತಾರೆ. ಚಾಕಿ ಮಾಡೋಕೆ ಟ್ರೈನಿಂಗ್ ಮಾಡಿ ಸರ್ಟಿಫಿಕೇಟ್ ತಗೊಂಡು ಅವ್ರು ಓಪನ್ ಮಾಡ್ಬೇಕು ಸರ್ ಅಲ್ಲಿ. ಅವ್ರು ಮಾಡಿರೋದಂತ ತಗೊಂತಾರೆ ಸರ್. ಈಗ ಅಲ್ಲಿಗೆ ಇಲ್ಲಿಗೆ ಈ ಒಂದು ಲಿಂಕ್ಸ್, ಒಂದು ಮೊಟ್ಟೆ ತಗೊಂಡ್ರೆ ಅದ್ರ ಒಳಗಡೆ ಹುಳುಗಳ ಸಂಖ್ಯೆ ವೇರಿಯೇಷನ್ ಇರುತ್ತಾ? ಇವ್ರು ಇರ್ತದೆ ಸರ್. ಗೌರ್ಮೆಂಟ್ ಅವ್ರದ್ದು ಅಂದ್ರೆ ಅವ್ರಿಗೆ ಎಷ್ಟು ಗ್ರಾಮ್ ಬರ್ತದೆ ಅಷ್ಟೇ ಕೊಡೋದವ್ರು. CSRT ಅವರು ರೇಟ್ ಕಡಿಮೆ ಇರ್ತದೆ. ಒಂದು 60 ಗ್ರಾಮ್ ಮೊಟ್ಟೆ ಅಂದ್ರೆ ಅಷ್ಟೇ ಅವ್ರು ಹಾಕೋದು, ಜಾಸ್ತಿನೂ ಹಾಕಲ್ಲ. ಇನ್ನು ವೇರಿಯೇಷನ್ ಆಗೋದೇ ಇಲ್ಲ. ಗೌರ್ಮೆಂಟ್ ಅಂದ್ರೆ 60. ಇನ್ನು ನಮ್ಮ ಈ ಲೋಕಲ್ ಅವರು ಈಗ ಅವ್ರೇನು ಅಂದ್ರೆ ಒಬ್ಬೊಬ್ಬ ಒಂದೊಂದು ರೇಟ್ ಮಾಡಿರ್ತಾನೆ. ಒಬ್ರು 100 ಮರಿ 4,000 ಕೊಡ್ತಾರೆ, 2,500 ಕೊಡ್ತಾರೆ, 3,500 ಒಬ್ಬ ಕಿರಣ್ಗೆರೆ ಅವರು 5,600 ಕೊಡ್ತಾರೆ. ಹಂಗೆ ವೇರಿಯೇಷನ್. ಈಗ ಅವ್ರದ್ದು ಮರಿ ಒಬ್ಬೊಬ್ರು 70 ಗ್ರಾಮ್ ಹಾಕ್ತಾರೆ, 80 ಗ್ರಾಮ್ ಹಾಕ್ತಾರೆ. ಅವ್ರು ಅದ್ರ ಮೇಲೆ ರೇಟ್ ತಗೋತಾರೆ. ಹಂಗಾಗಿ ಈಗ CSRTಲಿ ಅಂದ್ರೆ ಕರೆಕ್ಟಾಗಿ ಮಿನಿಮಮ್ 60 ಗ್ರಾಮೇ ಮೊಟ್ಟೆ ಹಾಕೋದು. ಹಂಗೆ ಮಾಡ್ತಾರೆ ಸರ್ ಅವರು ಚಾಕಿನ. ಓಕೆ. ಒಂದು ಮರಿ ಅಂದರೆ ಒಂದು ಮೊಟ್ಟೆ ಅಂದರೆ 5,000 ಸರ್. ಮರಿ ಮೊಟ್ಟೆ ಬರ್ತವೆ. ಮೊಟ್ಟೆ ಉದುರಿಸಿದಾಗ ಮರಿ ಆಯ್ತವೆ 5,000ದಿಂದ 6,000 ಗಂಟು ಬರ್ಬೋದು ಸರ್. ಕಣ್ಣಿಗೆ, ನಮ್ಮ ಕಣ್ಣಿಗೆ ಸ್ಟಾರ್ಟಿಂಗ್ 2ನೇ ಜ್ವರದಲ್ಲಿ ತಂದಾಗ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಸರ್. ದಂಡಕ್ಕೆ ಹೋಗಿ ಹುಡುಕ ನೋಡ್ಬೇಕು, ಹಂಗಿರ್ತವೆ ಅವ್ರ ಚಾಕಿ. ಇಷ್ಟೆಲ್ಲ ಸಣ್ಣ ಸಣ್ಣ ಹುಳುಗಳು ಸರ್. ಸರ್, ಇದಕ್ಕೆ ಸೀಸನಲ್ ವೇರಿಯೇಷನ್ ಆಗುತ್ತಾ? ಮಳೆಗಾಲ, ಚಳಿಗಾಲ ಇರ್ತವೆ ಸರ್. ಈ ಬೇಸಿಗೆಲಿ ತಾಪಮಾನದ ಪ್ರಾಬ್ಲಮ್ ಇಂದ ಮರಿ ಪ್ರಾಬ್ಲಮ್ ಆಯ್ತವೆ. ಇನ್ನು ಚಳಿಗಾಲದಲ್ಲಿ ಸುಣ್ಕಟ್ಟು ರೋಗ ಬರ್ತದೆ. ಸುಣ್ಕಟ್ಟು ಮಾಮೂಲಿ ಸುಣ್ಣ ಕಮ್ಮಿ ಆದ ತೇವಾಂಶ ಜಾಸ್ತಿ ಆದಾಗ ಬೆಡ್ಡಲ್ಲಿ ಶೀತ ಆಗಿ ಸುಣ್ಕಟ್ಟು ಬಂದ್ಬಿಡ್ತದೆ. ಇನ್ನು ಚಳಿಗಾಲದಲ್ಲೂ ಮಾಮೂಲಿ ಅದೇ ಪ್ರಾಬ್ಲಮ್, ತೊಂಡೆ ರೋಗ ಇರೋದು. ಅದೇ ಹಾಲು ತೊಂಡೆ ಹಂಗೆ ಬಂದ್ಬಿಡ್ತವೆ ಸರ್. ಅವಾಗ ನಾವು ಜಾಸ್ತಿ ಸುಣ್ಣ ಗಿಣ್ಣೆ ಎಲ್ಲ ಹೊರಗೆ ಇದು ಮಾಡ್ತೀವಿ. ಎಷ್ಟು ಬೆಳೆ ತೆಗಿತೀರಿ ಸರ್ ವರ್ಷಕ್ಕೆ? ಇದು ಗ್ಯಾಪ್ ಮಾಡ್ತೀರಾ? 2 ತಿಂಗಳ ಗ್ಯಾಪ್ ಆಗುತ್ತೆ? ಹಂಗೆಲ್ಲ ಏನು ಮಾಡೋದು ಸರ್. ಎಷ್ಟು ಬೆಳೆ ವರ್ಷಕ್ಕೆ 10ರಿಂದ 11 ಬೆಳೆ ಮಾಡ್ತೀವಿ. ತಿಂಗಳ 10ರಿಂದ 11 ಬೆಳೆ ಕಂಪಲ್ಸರಿ ಮಾಡ್ತೀವಿ. ಓಕೆ ಸರ್. ನಿಮ್ದು ಕೆಪಾಸಿಟಿ ಎಷ್ಟು ಮೊಟ್ಟೆದಿದೆ ಸರ್? ಲಿಂಕ್ಸು ಮೊಟ್ಟೆ ಸೊ ನಾವು 200 ಮರಿ ಮೇಯಿಸ್ತೀವಿ ಸರ್. 200 ಮರಿನೇ ಜಾಸ್ತಿ ಮಂದ ಆಗ್ಬಿಡ್ತವೆ. ಓಕೆ. 10 ಸ್ಟ್ಯಾಂಡ್ ಮಾಡ್ಸವಿ. ಮೀಸೋರು 250 ಮೇಯಿಸ್ತೀನಿ ಅಂತಾರೆ ಸರ್. ಮಂದ ಆಗ್ಬಿಡ್ತವೆ. 200 ಮರಿ ತಕ್ಕಂದ್ರೆ ಹೆವಿ ಆಗ್ಬಿಡ್ತವೆ. ಹೆವಿ ಆಗುತ್ತೆ. ಎಷ್ಟು ತೆಳವಾಗಿ ಮಡಿಕೆ ಮೇಯಿಸ್ತೀವಿ ಅಷ್ಟು ಗೂಡು ಇಳುವರಿ ಬರ್ತದೆ. ಸದ್ಯಕ್ಕೆ 200 ಮೊಟ್ಟೆ ಕೆಪಾಸಿಟಿ ಇದೆ. 200 ಮೊಟ್ಟೆ ಕೆಪಾಸಿಟಿ ಐತೆ ಸರ್. ಇದು ಸರ್, ಈಗ ನೀವು ಹಾಕಿರೋದು ಎಷ್ಟು ಮೊಟ್ಟೆ ಹಾಕಿದ್ರ? ಸರಿ ಸರ್, 150 ಐತೆ ಸರ್. 150 ಮೊಟ್ಟೆ ಹಾಕಿದ್ರ. ಓಕೆ. ಎವರೇಜ್ ಇಷ್ಟೇ ಹಾಕ್ತೀರಾ ಅಥವಾ 150ರಿಂದ 200? ಅವರೇಜ್ 150 ಹಾಕ್ತೀವಿ ಸರ್. ಜಾಸ್ತಿ ಏನಾದ್ರು ಸೊಪ್ಪು ಇಳ್ಬತ್ತು, ಇಲ್ಲ ಪಕ್ಕದಲ್ಲಿ ಇನ್ನೊಂದು ಬ್ಯಾಚ್ ಏನಾದ್ರು ಉಳ್ಕತ್ತು ಅಂದಾಗ ಒಂದು 200 ಹಾಕ್ತೀವಿ. ಓಕೆ. ಯಾವ ತಳಿ ಸರ್ ಇದು? ಸರ್ ಇದು ಬೈವೋಲ್ಟಿನ್ ಅಂತೇಳಿ. ನೀವು ಬೇರೆದು ಯಾವ್ದಾದ್ರು ನೋಡಿದ್ದೀರಾ? CSR ನೋಡಿದೀವಿ ಸರ್. ಅವು ಯಾವನೂ ಬೆಳೆದಿಲ್ಲ. ನಾವು ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಬೆಳ್ಕೊಬೋದಿರೋದೆ ಬೈವೋಲ್ಟಿನ್. ಸರಿ ಸರ್. ಈಗ ಚಾಕಿ ಸೆಂಟ್ರಿಂದ ತೊಗೊಂಬರ್ತೀರಾ 150? ಎಷ್ಟು ಬಿತ್ತು ಸರ್ ನಿಮಗೆ? ಸರ್ ಚಾಕಿ ಸೆಂಟ್ರಿಂದ 150 ಮರಿಗೆ ಅಂದರೆ ಈಗ ನಮ್ಮದು ಇದು ಮರಿ ಬಂದು ಕಿರಣ್ಗೆರೆ ಮರಿ. ಇದು 5,500 ಸರ್ 100 ಮರಿಗೆ. 100 ಮರಿಗೆ 5,500. 5,500 ಪ್ಲಸ್ ಒಂದು 2,250 ರೂಪಾಯಿ. 2,350. 7,000. 8,000 ರೂಪಾಯಿ. ಕಿರಣ್ಗೆರೆಯಿಂದ ಮರಿ ತಗೊಂಡು 2ನೇ ಜ್ವರದ ಮರಿ ಕೊಡ್ತಾರೆ ಸರ್ ಅವರು. ಮಾಮೂಲಿ ಈ ಚಾಕಿ ಪೇಪರ್ ಇರ್ತದಲ್ಲ ಅದ್ರಲ್ಲಿ ಫೋಲ್ಡ್ ಮಾಡಿ ಒಂದಿಷ್ಟು ಬರ್ತದೆ ಸರ್. ಅದು ತಂದ್ಬಿಟ್ಟು ನಾವೆಲ್ಲ ಫುಲ್ ಅಂಟ್ಕೊಳ್ಳೋದು. ಒಂದಿಷ್ಟೇ ಇಷ್ಟು ಆಗಲೇ ಇರ್ತದೆ ಬಾಕ್ಸ್ ಟೈಪಲ್ಲಿ. ಆ ಬಾಕ್ಸೇ ಕೊಡ್ತಾರ ನಿಮ್ಗೆ? ಇಲ್ಲ, ಫೋಲ್ಡ್ ಮಾಡಿ ಕೊಟ್ಕೊಡ್ತಾರೆ. ನಾವು ಒಂದಿಷ್ಟಾಗ್ಲೂ ಹಾಕೋದು ಅಷ್ಟೇ. ಪೂರ್ತಿ ಮನೆಗೆಲ್ಲ ಅಂಡಕ್ಕಾಗಲ್ಲ. ಅದಕ್ಕೆ ಅವರು ಯಾವ್ದು ಜ್ವರದಿಂದ ಕುಣ್ಸೋ ಕೊಟ್ಟಿರ್ತಾರೆ. ಜ್ವರದಿಂದ 2ನೇ ಜ್ವರ ಸೆಟ್ಲ್ ಮಾಡಿಸ್ಕೊಟ್ಟಿರ್ತಾರೆ. ಅದು ಎದ್ದಾದ್ಮೇಲೆ ನಾವು ಯಾವ ಟೈಮ್ ನೋಡ್ಕೊಂಡು ಪೌಡ್ರ್ ಮಾಡಬೇಕು ಸರ್. ಓಕೆ ಸರ್. ಇದು ಪೇಪರ್ ಶೀಟು ಅಥವಾ ರೇಷ್ಮೆ ಹಾಳೆ ಎರಡೂ ಹಾಕಿದ್ದೀರಾ ಹೆಂಗೆ ನೀವು? ಸರ್ ಈಗ ನಮ್ಮದು ಅದು ಲೋಕಸ್ ಇದರಿಂದ ಮೇಜ ಮರಿ ಕೆಳಗೆ ಬೀಳ್ತವೆ ಅಂತ ಹೇಳ್ಬಿಟ್ಟು
ಸೈಡ್ಗೆ ನ್ಯೂಸ್ ಪೇಪರ್ ಹಾಕಿ ಅಡಿಕೆ ರೋಲ್ ಪೇಪರ್ ಹಾಕಿದ್ವಿ ಸರ್. ಈಗ ಒಬ್ಬರು ಸೀರೆ ಹಾಕ್ತಾರೆ, ಸೀರೆ ಬೆಳೆ ಆದ್ಮೇಲೆ ಅವೆಲ್ಲ ಬ್ಲೀಚಿಂಗ್ ಹಾಕಿ ಅಜ್ಜಿ ಇದು ಮಾಡ್ತೀವಿ. ಏನೇ ಅಜ್ಜಿದ್ರು ಅದ್ರಲ್ಲಿ ಇರೋ ಇನ್ಫೆಕ್ಷನ್ ಹೋಗಲ್ಲ. ಅದೇ ನಾವೇನ್ ಮಾಡ್ತೀವಿ, ನ್ಯೂಸ್ ಪೇಪರು ಇದು ಮಾಡ್ತೀವಿ. ಎಲ್ಲ ಆದ್ಮೇಲೆ ತಗೋಬಿಟ್ಟು ನಮ್ದು ಗೊಬ್ಬರದ ಗುಂಡಿ ಆಯ್ತಾ ಅಲ್ಲಿ ಹಾಕ್ಬಿಡ್ತೀವಿ. ಕಡ್ಡಿ ಗೊಬ್ಬರ ಪಿಕ್ಕೆ ಎಲ್ಲ ತಗೋ ಅಲ್ಲಿ ಹಾಕ್ಬಿಡ್ತೀವಿ. ಅದು ಗೊಬ್ಬರ ಆಗೋಗುತ್ತೆ. ಅದು ಗೊಬ್ಬರ ಆಗುತ್ತೆ. ಸರಿ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ವಸಂತ್ ಕುಮಾರ್ ಸರ್ ಅವರು ಹೇಳ್ತಾ ಇದ್ರು, ನಮ್ಮ ಭಾಗದಲ್ಲಿ ರೇಷ್ಮೆ ಇಲಾಖೆಯಿಂದ ತಾಂತ್ರಿಕ ಅಧಿಕಾರಿಗಳು ಇದ್ದಾರೆ ಅಂತ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಹೀಗೆ ಮಾಹಿತಿಯನ್ನು ಕೇಳ್ಕೊತ ಹೋದಾಗ ನಾನು ರೇಷ್ಮೆ ಇಲಾಖೆಗೆ ಒಂದ್ಸಲ ವಿಸಿಟ್ ಕೊಟ್ಟಾಗ ಅಲ್ಲಿ ನಮ್ಗೆ ಹೇಳಿದ್ರು, ಇಲ್ಲ ನಿಮ್ಮ ಪಂಚಾಯಿತಿಗೆ ಈ ರೀತಿ ರಾಜಣ್ಣ ಸರ್ ಅಂತ ಇದ್ದಾರೆ, ನೀವು ಅವ್ರನ್ನ ಸಂಪರ್ಕ ಮಾಡಿ, ನಿಮಗೆ ಸಬ್ಸಿಡಿಯಿಂದ ಹಿಡಿದು ಯಾವ್ಯಾವುದ್ರ ಮೇಲೆ ಸಬ್ಸಿಡಿ ಸಿಗತ್ತೆ, ಈ ನಮ್ಮ V1 ಹಿಪ್ಪು ನೇರಳೆ ಕಡ್ಡಿ ಆಗಿರ್ಬೋದು, ಮನೆ ಆಗಿರ್ಬೋದು, ಆಮೇಲೆ ನಮ್ಮ ಈ ಚಂದ್ರಿಕೆ ಆಗಿರ್ಬೋದು, ಇದ್ರ ಮೇಲೆಲ್ಲ ಸಬ್ಸಿಡಿ ಇದೆ, ಅದನ್ನೆಲ್ಲ ಅವ್ರು ಮಾಡಿಸ್ಕೊಡ್ತಾರೆ. ಮತ್ತು ನಿಮಗೆ ತಾಂತ್ರಿಕ ಸಲಹೆಗಳು ಏನೇನು ಬೇಕು, ರೇಷ್ಮೆ ಬೆಳೆ ಉತ್ಪಾದನೆಗೆ ಏನೇನು ಬೇಕು ಅದೆಲ್ಲ ಸಿಗತ್ತೆ ಅಂತ ಇಲಾಖೆಯಿಂದ ಇವರಿಗೆ ಮಾಹಿತಿ ಗೊತ್ತಾದಾಗ ಅವ್ರನ್ನ ಸಂಪರ್ಕ ಮಾಡಿ ಅವರಿಂದ ಮಾಹಿತಿಯನ್ನು ತಗೊಂಡು ಮೊದಲನೇ ಬಾರಿಗೆ ರೇಷ್ಮೆ ಹಾಕಿ 3 ವರ್ಷಗಳಿಂದ ತುಂಬ ಅದ್ಭುತವಾಗಿ ನಾನು ರೇಷ್ಮೆ ಬೆಳೀತಾ ಇದ್ದೀನಿ ಅನ್ನೋ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.